ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಸೆಮಿ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಡಿಸೈನ್ಗೆ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ನೀಡಲ್ ನಂಬರ್ 10 ಹಾಗೆ 6 ಎಳೆ ದಾರ. ಮೊದಲಿಗೆ ನಾನು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದ್ಮೇಲೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಇವಾಗ ನಾನು ಚೈನ್ಗಳನ್ನ ಹಾಕೋತಾ ಇದ್ದೀನಿ. 2, 3, 4 ಚೈನ್ ಹಾಕೊಂಡು ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಫಸ್ಟ್ ಸುಕ್ಕು ಬಂದಿದ್ಯಾ ಏನು ಅಂತ ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ಒಂದು ಆಂಟಿಕ್ ಬೀಡ್ ನ ಯೂಸ್ ಮಾಡ್ತಾ ಇದ್ದೀನಿ. ಮೆಟೀರಿಯಲ್ಸ್ ಎಲ್ಲ ನಾನು ಕವಿತಾ ಎಂಟರ್ಪ್ರೈಸಸ್ ಅಲ್ಲಿ ಪರ್ಚೇಸ್ ಮಾಡೋದು. ಅವರ ಒಂದು ಶಾಪ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ಮೇಲ್ಗಡೆ ಚೆಕ್ ಮಾಡಬಹುದು. ಬೀಡ್ ನ ಹಾಕಿ ಬೀಡ್ ನ ನಾನು ಲಾಕ್ ಮಾಡ್ಕೊಂಡೆ. ಆಮೇಲೆ ಇದನ್ನ ಸ್ಟ್ರೈಟ್ ಆಗಿಟ್ಟು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಸಿಂಗಲ್ ಕ್ರೋಶೆಯಿಂದ ಲಾಕ್ ಅನ್ನ ಮಾಡ್ಕೊಂಡಿದ್ದೀನಿ. ಮತ್ತೆ ಇವಾಗ 4 ಚೈನ್ಗಳನ್ನ ಹಾಕೊಳ್ಳೋಣ. ಇದು ಅಷ್ಟೇ, ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಇಲ್ಲಿ ನೀವು ಆಂಟಿಕ್ ಬೀಡ್ ನ ಯೂಸ್ ಮಾಡ್ಬೇಕು ಅಂತೇನಿಲ್ಲ, ನಾರ್ಮಲ್ ಬೀಡ್ ನ ಕೂಡ ಯೂಸ್ ಮಾಡಬಹುದು, ಅಥವಾ ಈ ಒಂದು ಜಾಗಕ್ಕೆ ಕ್ರಿಸ್ಟಲ್ ಬೀಡ್ ನ ಕೂಡ ನೀವು ಯೂಸ್ ಮಾಡಬಹುದು. ಇವಾಗ ಇನ್ನ ಒಂದು ಬೀಡ್ ನ ತಗೋತಾ ಇದ್ದೀನಿ. ಬೀಡ್ ನ ತಗೊಂಡು ಬೀಡ್ ನ ನಾವು ಲಾಕ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಎಲ್ಲಿಗೆ ಬರುತ್ತೋ ಈ ರೀತಿ ಇಟ್ಟು ಸೀರೆಗೆ ಸ್ಟ್ರೈಟ್ ಆಗಿಟ್ಟು ಲಾಕ್ ಅನ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಆನ್ಲೈನ್ ಹಾಗೆ ಆಫ್ಲೈನ್ 2 ರೀತಿ ಕ್ಲಾಸಸ್ ಇರುತ್ತೆ. ಮತ್ತೆ ಇಲ್ಲಿ 4 ಚೈನ್ ಹಾಕಿ ಸ್ಟ್ರೈಟ್ ಆಗಿ ಇಟ್ಟಿನೇ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇವಾಗ ಬೀಡ್ ಅನ್ನ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೋಬೇಕು, ಹಾಗೆ ಒಂದು ಬೀಡು, ಮತ್ತೆ 4 ಚೈನ್ ಹಾಗೆ ಒಂದು ಬೀಡು. ಇದೇ ರೀತಿ ಇವತ್ತಿನ ಒಂದು ಡಿಸೈನ್ಗೆ ಬೇಸ್ ಲೈನ್ ನಾನು ಹಾಕೋತಾ ಇದ್ದೀನಿ. ಆದಷ್ಟು ಎಲ್ಲಾನು ಅಷ್ಟೇ ಬೀಡ್ನು ಸಹ ಸ್ಟ್ರೈಟ್ ಆಗಿ ಇಟ್ಟಿನೇ ಲಾಕ್ ಮಾಡ್ಕೊಳ್ಳಿ. ನಾವೇನು 4 ಚೈನ್ ಹಾಕ್ತಿವಿ ಅಲ್ವಾ, ಆ 4 ಚೈನು ಸಹ ಸ್ಟ್ರೈಟ್ ಆಗಿ ಇಟ್ಟಿನೇ ಲಾಕ್ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೋಡಿ, ಮತ್ತೆ ನಾನು 4 ಚೈನ್ ಹಾಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ, ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಇದೇ ರೀತಿ ಸೀರೆ ಪೂರ್ತಿ ನಾವು ಬೇಸ್ ಲೈನ್ ಹಾಕೋಬೇಕು. ಸೊ ಬೇಸ್ ಲೈನ್ ಹಾಕೋಬೇಕಾದ್ರೆ ಆದಷ್ಟು ಚೆಕ್ ಮಾಡ್ತಾನೆ ಬೇಸ್ ಲೈನ್ ಹಾಕೊಳ್ಳಿ. ಇನ್ ಕೇಸ್ ಏನಾದ್ರು ಸುಕ್ ಬಂತು, ವೇರಿಯೇಷನ್ಸ್ ಬಂತು ಅಂತಂದ್ರೆ ನಾವು ಬಿಚ್ಚಿ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಇಲ್ಲ ಅಂತಂದ್ರೆ ಸೀರೆ ಪೂರ್ತಿ ನಾವು ಮಾಡಿ ಆಮೇಲೆ ಚೆಕ್ ಮಾಡ್ಕೋತೀವಿ ಅಂತ ಅಂದ್ರೆ ಸುಕ್ಕು ಬಂದಿದ್ರೆ ಸುಮ್ನೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಮಾಡ್ತಾನೆ ಬೇಸ್ ಲೈನ್ ಯಾವ ರೀತಿ ಬಂದಿದೆ ಅಂತ ಒಂದ್ಸತಿ ನೀವು ಚೆಕ್ ಮಾಡ್ಬೇಕು. ಬೇಸ್ ಲೈನ್ ಕರೆಕ್ಟ್ ಆಗಿತ್ತು ಅಂತ ಅಂದ್ರೆ ಡಿಸೈನ್ ಕೂಡ ಕರೆಕ್ಟ್ ಆಗೇನೆ ಬರುತ್ತೆ. ಇದು ಸೆಕೆಂಡ್ ಲೇಯರ್ ವರ್ಕ್ ಮಾಡ್ತಿರೋದು. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಿಗೆ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ ಸೀರೆಗೆ, ಅಲ್ಲಿಗೆನೆ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ವಾ, ಅದ್ರ ಮೇಲೆ ಕೂಡ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಇವಾಗ ನಾವಿಲ್ಲಿ ಚೈನ್ಗಳನ್ನ ಹಾಕೋಬೇಕು. 1, 2, 3 ಚೈನ್ ಹಾಕೊಂಡು ಸೂಜಿ ಮೇಲೆ 2 ಸತಿ ದಾರ ಸುತ್ಕೊಳ್ಳಿ. 1, 2 ಸೇಮ್ ಇಲ್ಲಿ ಫಸ್ಟ್ 4 ಚೈನ್ ನ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ, ಮತ್ತೆ ಸೂಜಿ ಮೇಲೆ 2 ಸತಿ ದಾರ ಇನ್ಸರ್ಟ್ ಮಾಡಿ ದಾರ ತೆಗೆದು ಫಸ್ಟ್ 2ರಲ್ಲಿ 1, ಮತ್ತೆ 2ರಲ್ಲಿ 1, ಆಮೇಲೆ 2ರಲ್ಲಿ 1. ಸೂಜಿ ಮೇಲೆ 2 ಸತಿ ದಾರ ತಗೊಂಡು ವರ್ಕ್ ಮಾಡುವಂತ ಸ್ಟಿಚ್ಗೆ ನಾವು ತ್ರಿಬಲ್ ಕ್ರೋಶೆ ಅಂತ ಹೇಳ್ತೀವಿ. ಸೊ ಸ್ವಲ್ಪ ಫಾಸ್ಟ್ ಆಗಿ ತೋರಿಸಿದೀನಿ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ತ್ರಿಬಲ್ ಕ್ರೋಶೆ ಬರುತ್ತೆ ಅಂತ ನಾನು ತಿಳ್ಕೊತೀನಿ. ಸೊ 3 ತ್ರಿಬಲ್ ಕ್ರೋಶೆ ಆದ್ಮೇಲೆ ನಾವಿವಾಗ ಚೈನ್ ಹಾಕೊಳ್ಳೋಣ. 1, 2, 3 ಮತ್ತೆ ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. ಸೇಮ್ ಇಲ್ಲಿ 4 ಚೈನ್ ಹಾಕಿದ್ವಿ ಅಲ್ವಾ, ಅದೇ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆ. 3 ಚೈನ್ ಹಾಕೋದ್ಕಿಂತ ಮುಂಚೆ ನಾವು 3 ತ್ರಿಬಲ್ ಕ್ರೋಶೆಗಳನ್ನ ಮಾಡಿದ್ವಿ. 3 ಚೈನ್ ಆದ್ಮೇಲೂ ಸಹ ನಾವು 3 ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಸೇಮ್ ಇಲ್ಲಿ 4 ಚೈನ್ ನ ಗ್ಯಾಪ್ ಇದೆ ಅಲ್ವಾ, ಈ 4 ಚೈನ್ ನ ಗ್ಯಾಪ್ಗೆ ನೋಡಿ 3 ತ್ರಿಬಲ್ ಕ್ರೋಶೆ ಆಯ್ತು. ಇವಾಗ ಇದು ಈ ರೀತಿ ಬರುತ್ತೆ. ಇವಾಗ ನಾವು ಮತ್ತೆ ಚೈನ್ಗಳನ್ನ ಹಾಕೋಬೇಕಾಗತ್ತೆ. 1, 2, 3 ಚೈನ್ ಹಾಕೊಂಡು ಮತ್ತೆ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಡೈರೆಕ್ಟ್ ಆಗಿ ಇಲ್ಲಿ ನೆಕ್ಸ್ಟ್ 4 ಚೈನ್ ನ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಫಸ್ಟ್ 4 ಚೈನ್ ಗ್ಯಾಪ್ಗೆ ಯಾವ ರೀತಿ ಮಾಡಿದ್ವಿ ಅಲ್ವಾ, ಸೊ ಅದೇ ರೀತಿ ಇಲ್ಲೂ ಕೂಡ ವರ್ಕ್ ಮಾಡೋದು. ಮತ್ತೆ ನಾನು ತ್ರಿಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ.
ನೋಡಿ 2 ತ್ರಿಬಲ್ ಕ್ರೋಶೆ ಆಯ್ತು. ಸ್ವಲ್ಪ ಈ ರೀತಿ ಮೂವ್ ಮಾಡ್ಕೊಂಡು ಮತ್ತೆ ನಾನು 3ನೇ ತ್ರಿಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. 3 ತ್ರಿಬಲ್ ಕ್ರೋಶೆ ಆದ್ಮೇಲೆ ಮತ್ತೆ ನಾವು 3 ಚೈನ್ಗಳನ್ನ ಹಾಕೋಬೇಕು. 1 2 3 ಚೈನ್ ಹಾಕೊಂಡು ಸೂಜಿ ಮೇಲೆ 2 ಸತಿ ದಾರ ತಗೊಂಡು ನೋಡಿ ಮತ್ತೆ ಇಲ್ಲಿ ಸೇಮ್ ಅದೇ 4 ಚೈನ್ ನ ಗ್ಯಾಪ್ಗೆ ಮತ್ತೆ ನಾವು 3 ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಲೆಂತ್ ಕಡೆ ಫೋಕಸ್ ಮಾಡಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಲೆಂತ್ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಯ್ತು ಅಂತ ಅಂದ್ರೆ ಡಿಸೈನ್ ತುಂಬಾನೇ ನೀಟಾಗಿ ಕಾಣಿಸುತ್ತೆ. ನೀವು ಒಂದು ಚಿಕ್ಕದು ಒಂದು ದೊಡ್ಡದು ಮಾಡ್ಕೊಂಡ್ರೆ ಲೆಂತ್ ಅಷ್ಟು ನೀಟಾಗಿ ಬರೋದಿಲ್ಲ, ಅಂದ್ರೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ನಮ್ಗೆ. ನೋಡಿ 3 ತ್ರಿಬಲ್ ಕ್ರೋಶೆ, 3 ಚೈನು ಮತ್ತೆ 3 ತ್ರಿಬಲ್ ಕ್ರೋಶೆ. ಇಲ್ಲೂ ಕೂಡ ನಾನು ಇದೇ ರೀತಿನೇ ವರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 4 ಚೈನ್ ಇಂದ ಇನ್ನೊಂದು 4 ಚೈನ್ಗೆ ಮೂವ್ ಆಗ್ಬೇಕಲ್ವಾ, ಮತ್ತೆ ನಾನು 3 ಚೈನ್ ಹಾಕೋತಾ ಇದ್ದೀನಿ. ಅಂದ್ರೆ ಬೀಡ್ ನ ಮೇಲೆ 3 ಚೈನ್ ಹಾಕೊಂಡು ಡೈರೆಕ್ಟ್ ಆಗಿ ನೆಕ್ಸ್ಟ್ 4 ಚೈನ್ ನ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಈ ಡಿಸೈನ್ ನೀವು ಡಬಲ್ ಕ್ರೋಶೆದಲ್ಲಿ ಕೂಡ ಮಾಡ್ಕೋಬಹುದು. ತ್ರಿಬಲ್ ಕ್ರೋಶೆ ಮಾಡಿದ್ರೆ ಡಿಸೈನ್ ಸ್ವಲ್ಪ ಬ್ರಾಡ್ ಆಗಿ ಬರುತ್ತೆ. ಅದೇ ನೀವು ಡಬಲ್ ಕ್ರೋಶೆ ನಲ್ಲಿ ಮಾಡಿದ್ರೆ ಡಿಸೈನ್ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಅಷ್ಟೇನೆ. ಡಬಲ್ ಕ್ರೋಶೆ ಕೂಡ ಮಾಡ್ಕೋಬಹುದು ಈ ಒಂದು ಡಿಸೈನ್ಗೆ. ಇಲ್ಲ ನಾನು ಇವತ್ತು ಮಾಡ್ತಾ ಇದ್ದೀನಿ ಅಲ್ವಾ ತ್ರಿಬಲ್ ಕ್ರೋಶೆ, ಇದನ್ನ ಸಹ ನೀವು ಮಾಡ್ಕೋಬಹುದು. 3 ತ್ರಿಬಲ್ ಕ್ರೋಶೆ, 3 ಚೈನ್ಗಳನ್ನ ಹಾಕೊಳ್ಳಿ. ಮತ್ತೆ ಇವಾಗ ಸೇಮ್ 4 ಚೈನ್ ನ ಗ್ಯಾಪ್ಗೆನೆ ತ್ರಿಬಲ್ ಕ್ರೋಶೆನ ಹಾಕೋಬೇಕು. ಸ್ಟಿಚಸ್ ನ ಬ್ಯಾಲೆನ್ಸ್ ಮಾಡಿ ಅಂತ ಹೇಳೋ ರೀಸನ್ ಡಿಸೈನ್ ಲುಕ್ಗೋಸ್ಕರ ಕೂಡ ಆಗುತ್ತೆ. ಸ್ಟಿಚಸ್ ವೇರಿಯೇಷನ್ ಆದ್ರೆ ಅಷ್ಟು ಚೆನ್ನಾಗಿ ಡಿಸೈನ್ ಕಾಣಿಸೋದೇ ಇಲ್ಲ ಅದು. ಸೊ ಹಾಗಾಗಿ ಯಾವಾಗ್ಲೂ ಹೇಳ್ತಾ ಇರ್ತೀನಿ ವೇರಿಯೇಷನ್ ಮಾಡ್ಕೋಬಿಡಿ ಲೆಂತ್ ನ ಅಂತ ಹೇಳಿ. ಸೊ ಅದ್ರ ಕಡೆ ಫೋಕಸ್ ಮಾಡಿ ವರ್ಕ್ ಅನ್ನ ಮಾಡ್ಕೊಳ್ಳಿ. ನೋಡಿ ಇಲ್ಲೂ ಅಷ್ಟೇ 3 ತ್ರಿಬಲ್ ಕ್ರೋಶೆ, 3 ಚೈನ್. ಸೊ ಇದೇ ರೀತಿ ಎಲ್ಲಾ 4 ಚೈನ್ ನ ಗ್ಯಾಪ್ಗೂ ನಾವು ವರ್ಕ್ ಅನ್ನ ಮಾಡ್ಕೊಂಡು ಹೋಗ್ಬೇಕು. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಸೀರೆ ಪೂರ್ತಿ ನಾನು ಇದೇ ರೀತಿನೇ ವರ್ಕ್ ಮಾಡ್ಕೊಂಡು ಹೋಗಿದ್ದೀನಿ. ನೋಡಿ ನಾನು ಗ್ರೀನ್ ಕಲರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನು ತೋರಿಸ್ತೀನಿ ಇವಾಗ. ನೋಡಿ ಈ ರೀತಿ ಬಂದಿದೆ. ಸೀರೆ ಪೂರ್ತಿ ನಾನು ಇದೇ ರೀತಿ ವರ್ಕ್ ಅನ್ನ ಮಾಡಿದೀನಿ. ಇವಾಗ ನಾವು ನೆಕ್ಸ್ಟ್ ಲೇಯರ್ ನ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ಸೀರೆ ಸೆರಗಿನ ಕಲರ್ ಯಾವ್ದಿದೆ ಅಂದ್ರೆ ಪಲ್ಲು ಕಲರ್, ಆ ಕಲರ್ ದಾರನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನಾವು 3 ಚೈನ್ ಹಾಕಿದ್ವಿ ಅಲ್ವಾ, ಆ 3 ಚೈನ್ಗೆ 3ನೇ ಚೈನ್ಗೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ದಾರ ಈ ರೀತಿ ಎಳ್ಕೊಂಡು ರೆಗ್ಯುಲರ್ ನಾಟ್ ಗಳನ್ನ ಹಾಕೋಬೇಕು. ಅಂದ್ರೆ ಶೂ ಲೇಸ್ ಗಳನ್ನ ಯಾವ ರೀತಿ ನಾವು ಟೈ ಮಾಡ್ತೀವಿ ಅಲ್ವಾ, ಎಕ್ಸ್ಕ್ಯೂಸ್ ಮಿ, ಅದೇ ರೀತಿ ನಾವು ಗಂಟುಗಳನ್ನ ಹಾಕೋಬೇಕಾಗತ್ತೆ. 2 ಗಂಟುಗಳನ್ನ ಹಾಕೊಂಡು ನಾನು ವರ್ಕ್ ಮಾಡ್ತಿರೋದು. ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರ ತೆಗೆದು ಒಂದು ಲೂಪ್ ಫಾರ್ಮ್ ಆಗತ್ತೆ. ಇವಾಗ ಒಂದು ಚೈನ್ ಹಾಕೊಳ್ಳೋದು. ಇವಾಗ ನಾನು ಡೈರೆಕ್ಟ್ ಆಗಿ ಇಲ್ಲಿ 3 ಚೈನ್ ನ ಗ್ಯಾಪ್ಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. 2ರಲ್ಲಿ 1, 2ರಲ್ಲಿ 1, ಮತ್ತೆ ಡಬಲ್ ಕ್ರೋಶೆ. ಸೇಮ್ ನಾವು ಏನು 3 ಚೈನ್ ಗ್ಯಾಪ್ ಕೊಟ್ಟಿದ್ವಿ ಅಲ್ವಾ, ಅಲ್ಲಿಗೆನೆ ವರ್ಕ್ ಅನ್ನ ಮಾಡ್ಕೊಳ್ಳುವಂಥದ್ದು. ಇಲ್ಲೂ ಅಷ್ಟೇ ಡಬಲ್ ಕ್ರೋಶೆ ಲೆಂತ್ ಕಡೆ ಫೋಕಸ್ ಮಾಡಿ. ನೀವಿಲ್ಲಿ ಕೇಳ್ಬೋದು ಈ ಒಂದು ಪ್ಲೇಸ್ಗೂ ನಾವು ತ್ರಿಬಲ್ ಕ್ರೋಶೆನ ಮಾಡ್ಕೋಬಹುದು ಅಂತ. ಈ ಒಂದು ಪ್ಲೇಸ್ಗೆ ತ್ರಿಬಲ್ ಕ್ರೋಶೆ ಮಾಡ್ಕೋಬಹುದು, ಆದ್ರೆ ಡಿಸೈನ್ ಓವರ್ಲ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಡಬಲ್ ಕ್ರೋಶೆನೆ ಬೆಟರ್ ಅಂತ ಹೇಳ್ತೀನಿ. ನೋಡಿ 5 ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ ನಾನು ಒಂದು ಬೀಡ್ ಅನ್ನ ಹಾಕೋತಾ ಇದ್ದೀನಿ. ಇಲ್ಲಿ 3mm ಸೈಜ್ ಅಲ್ಲಿ ನಾನು ಗೋಲ್ಡ್ ಬೀಡ್ ಅನ್ನ ತಗೊಂಡಿರುವಂತದ್ದು. ಸಣ್ಣ ಬೀಡ್ ನ ಕೂಡ ನೀವು ಯೂಸ್ ಮಾಡ್ಕೋಬಹುದು. ನಾನೇನು 5 ಡಬಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, 5 ಡಬಲ್ ಕ್ರೋಶೆ ಆದ್ಮೇಲೆ ಈ ರೀತಿ ಒಂದು ಬೀಡ್ ನ ಹಾಕೊಂಡು ಮತ್ತೆ ನಾನು 5 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಸೇಮ್ ಇಲ್ಲಿ 3 ಚೈನ್ ನ ಗ್ಯಾಪ್ ಒಳಗಡೆನೆ ಸ್ಟಿಚಸ್ ನ ವರ್ಕ್ ಮಾಡುವಂತದ್ದು. ಮತ್ತೆ ಡಬಲ್ ಕ್ರೋಶೆಗಳನ್ನೇ ನಾವು ಫಿಲ್ ಮಾಡ್ತಾ ಹೋಗ್ಬೇಕು. 3. ಸೊ ಇಲ್ಲಿ ದಾರ ಡಿಸ್ಟರ್ಬ್ ಮಾಡ್ತಾರೆ, ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. 4, 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡಿದ್ದೀನಿ. 5 ಡಬಲ್ ಕ್ರೋಶೆ ಆದ್ಮೇಲೆ ಇಲ್ಲಿ ನಾವೇನು 3 ಚೈನ್ ಹಾಕಿದ್ವಿ ಅಲ್ವಾ, ಆ 3 ಚೈನ್ಗೆ ಲಾಕ್ ಮಾಡ್ಕೊಂಡೆ. ಮತ್ತೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ,
ಮತ್ತೆ ಇನ್ನ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ. ಆರ್ಚ್ ಎಂಡ್ ಮಾಡಿದಾಗ ಒಂದು ಸಿಂಗಲ್ ಕ್ರೋಶೆ ಇರುತ್ತೆ, ಅದಾದ್ಮೇಲೆ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ಹಾಕೋತೀವಿ. ನೋಡಿ ಇದು ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಮತ್ತೆ ಇವಾಗ ಇಲ್ಲಿಂದಾನೇ ನಾನು ಡೈರೆಕ್ಟ್ ಆಗಿ ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ಸೊ ಇಲ್ಲಿ ನಾನು ಬೀಡ್ ಹಾಕಿದೀನಿ ಅಲ್ವಾ, ಚಿಕ್ಕ ಬೀಡು, ಆ ಬೀಡ್ನ ಬೇಕಾದ್ರೂ ನೀವು ಹಾಕೊಂಡೇ ವರ್ಕ್ ಮಾಡ್ಕೋಬಹುದು. ಇವತ್ತು ನಾನು ಯಾವ ತರ ಮಾಡ್ತಾ ಇದ್ದೀನಿ ಅಲ್ವಾ ಆ ತರ. ಬೇಡ ನಮ್ಗೆ ಬೀಡು ಅಂತ ಅಂದ್ರೆ ಆ ಒಂದು ಜಾಗದಲ್ಲಿ ಬೀಡ್ನ ಸ್ಕಿಪ್ ಮಾಡಿ ಕೂಡ ನೀವು ವರ್ಕ್ ಮಾಡ್ಕೋಬಹುದು. ಐದು ಡಬಲ್ ಕ್ರೋಶೆ ಆದ್ಮೇಲೆ ನಾನು ಬೀಡ್ ನ ಹಾಕೋತಾ ಇದ್ದೀನಿ. ಸೊ ನಿಮ್ಗೆ 10 ಡಬಲ್ ಕ್ರೋಶೆ ಒಂದು 3 ಚೈನ್ಗೆ ಮಾಡೋದಕ್ಕೆ ಕಷ್ಟ ಆಯ್ತು ಅಂದ್ರೆ 3 ಚೈನ್ ನ ಗ್ಯಾಪ್ಗೆ ನೀವು 8 ಡಬಲ್ ಕ್ರೋಶೆಗಳನ್ನ ಕೂಡ ವರ್ಕ್ ಮಾಡ್ಕೋಬಹುದು. ಅಂದ್ರೆ 4 ಡಬಲ್ ಕ್ರೋಶೆ ವರ್ಕ್ ಮಾಡಿ ಮತ್ತೆ ಬೀಡ್ ತಗೊಂಡು 4 ಡಬಲ್ ಕ್ರೋಶೆಗಳನ್ನ ಕೂಡ ನೀವು ವರ್ಕ್ ಮಾಡ್ಕೋಬಹುದು. ಅವಾಗ್ಲೂ ಅಷ್ಟೇ ಡಿಸೈನ್ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ 5 ಡಬಲ್ ಕ್ರೋಶೆ ಮಾಡ್ಕೊಂಡೆ. ಇವಾಗ ಇದನ್ನ ನೆಕ್ಸ್ಟ್ ಇಲ್ಲಿ 3 ಚೈನ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಂತಾ ಇದೀನಿ. ಲಾಕ್ ಮಾಡಿ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ಹಾಕ್ತಾ ಇದೀನಿ. ಸೊ ಇಲ್ಲಿ ಏನು ಸಿಂಗಲ್ ಕ್ರೋಶೆಗಳನ್ನ ಹಾಕ್ತಾ ಇದೀನಲ್ವಾ, ಇಲ್ಲಿಗೆ ನಾವು ಕುಚ್ಚುಗಳನ್ನ ಹಾಕೊಳ್ಳೋದು, ಒಂದ್ ಆರ್ಚ್ಗೂ ಇನ್ನೊಂದ್ ಆರ್ಚ್ಗೂ. ಸೊ ಈ ಒಂದು ಡಿಸೈನ್ಗೆ ನಾನು ಯಾವುದೇ ಕಾರಣಕ್ಕೂ ಕುಚ್ಚನ್ನ ಹಾಕೋತಾ ಇಲ್ಲ. ನೋಡಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಬೇಕು ಅಂದ್ರೆ 2 ಆರ್ಚ್ಗಳ ಮಧ್ಯ ನಾವು ಏನು ಸಿಂಗಲ್ ಕ್ರೋಶೆಗಳು ಹಾಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ಬೇಕಂದ್ರೆ ನೀವು ಸಣ್ಣ ಎಳೆನಲ್ಲ ಅಂದ್ರೆ 100 ಎಳೆ ಇಲ್ಲಾಂದ್ರೆ 60 ಎಳೆ ತಗೊಂಡು ದಾರಾನ ಕುಚ್ಚನ್ನ ಹಾಕೋಬಹುದು. ಬಟ್ ನನ್ಗೆ ಕಸ್ಟಮರ್ ಹೇಳಿದ್ದು ಕುಚ್ಚು ಬೇಡ ಅಂತ ಹೇಳಿ, ಸೊ ಹಾಗಾಗಿ ವಿತೌಟ್ ಕುಚ್ಚು ಈ ಒಂದು ಡಿಸೈನ್ ನಾನು ವರ್ಕ್ ಮಾಡಿದೀನಿ. ನೋಡಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಈ ಡಿಸೈನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ಒಂದು ಡಿಸೈನ್ಗೆ ನಾನ್ ಚಾರ್ಜ್ ಮಾಡಿದ್ ಬಂದು 700 ರುಪೀಸ್. ಇದಕ್ಕಿಂತ ಜಾಸ್ತಿ ಕೂಡ ನೀವು ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದು, ಯಾಕಂದ್ರೆ ವರ್ಕ್ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ನನ್ಗೆ ಕಸ್ಟಮರ್ ನಾನು 900 ಹೇಳಿದ್ದೆ, ಸೊ ಅವರು 700ಗೆ ಕೊಟ್ಟಿದ್ದು ಬಾರ್ಗೇನ್ ಮಾಡಿ. ಸೊ ಗೊತ್ತಿರೋರು ಅಂತ ಹೇಳಿ ಆ ಒಂದು ಪ್ರೈಸ್ಗೆ ಮಾಡ್ಕೊಟ್ಟಿದ್ದೀನಿ. ಬಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ, ಯಾಕಂದ್ರೆ ಆಂಟಿಕ್ ಬೀಡ್ ನ ಯೂಸ್ ಮಾಡ್ತೀವಿ, ತುಂಬಾ ಟೈಮ್ ಕೂಡ ಹಿಡಿಯುತ್ತೆ. ಅಷ್ಟೇನೆ ಫ್ರೆಂಡ್ಸ್, ಇವತ್ತಿನ ಡಿಸೈನು ಈ ರೀತಿ ಕಾಣಿಸ್ತಾ ಇದೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಕ್ಲಾಸಿಗೆ ಜಾಯ್ನ್ ಆಗೋದಕ್ಕೆ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಾರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮೆಟೀರಿಯಲ್ ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಮೇಲೆ ಡಿಸ್ಪ್ಲೇ ಆಗ್ತಾರ ನಂಬರ್ಗೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.